ಎಫ್ಎಸ್ಎಲ್‌ನ ಸಂಕಷ್ಟ, ಎಫ್ಎಸ್ಎಲ್‌ನ ವರದಿ ಬರಬೇಕು. ಎಫ್ಎಸ್ಎಲ್‌ನ ವರದಿಯಲ್ಲಿ ಬಹಳ ವಿಚಾರಗಳಿದೆ ಅಂತ ಹೇಳ್ತಾ ಇದ್ದೀವಿ. ಹಾಗಿದ್ರೆ ಎಫ್ಎಸ್ಎಲ್‌ನಲ್ಲಿ ಏನೆಲ್ಲ ಇದೆ, ಯಾವೆಲ್ಲ ವರದಿ ಕೈ ಸೇರಬೇಕಾಗಿದೆ ಮತ್ತು ಎಫ್ಎಸ್ಎಲ್ ವರದಿ ಕೈ ಸೇರಿದ ಮೇಲೆ ಏನು ಪ್ರಾಬ್ಲಮ್ ಆಗುತ್ತೆ ಎಲ್ಲವನ್ನೂ ಕೂಡ ಪಿನ್ ಟು ಪಿನ್ ನೋಡ್ತಾ ಹೋಗೋಣ. ನೋಡಿ, ಈ ಕೊಲೆ ಕೇಸ್ನಲ್ಲಿ ಮಹತ್ವದ ಸಾಕ್ಷಿ ಆಗ್ತಾ ಇರೋದು ಈ ಎಫ್ಎಸ್ಎಲ್ ವರದಿನೇ. ನಾವು ಯಾವುದೇ ಒಂದು ಪ್ರಕರಣದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಹಾಗೇನೆ ಪ್ರಮುಖವಾದಂಥ ಸಾಕ್ಷಿಗಳು, ನೇರವಾದಂಥ ಸಾಕ್ಷಿಗಳು ಅನ್ನೋದನ್ನೆಲ್ಲ ನೋಡ್ತಾ ಇರ್ತೀವಿ. ಈ ಪ್ರಕರಣದಲ್ಲಿ ಈ ಆಡಿಯೋ, ವಿಡಿಯೋ, CCTV ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಎಫ್ಎಸ್ಎಲ್‌ನ ವರದಿ ಬರಬೇಕು, ಆವಾಗ ಕೆಲವೊಂದು ವಿಚಾರದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ. ಎಲ್ಲ ಸಾಕ್ಷಿಗಳನ್ನು ಚಾರ್ಜ್ ಶೀಟ್ ಜೊತೆ ಸಲ್ಲಿಕೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಪೊಲೀಸರು. ಈಗಾಗಲೇ ಪೊಲೀಸರ ಕೈ ಸೇರಿದೆ ಸುಮಾರು 70% ವರದಿ. ಆಲ್ರೆಡಿ 70% ವರದಿ ಕೈ ಸೇರಿಬಿಟ್ಟಿದೆ. ಇನ್ನೊಂದು 30% ಬಾಕಿ ಇದೆ. ಈ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಸಂಬಂಧಿಸಿದ 30% ವರದಿ ಮಾತ್ರ ಬಾಕಿ ಇದೆ. ಅಂದರೆ CCTV ಆಗಿರಬಹುದು ಅಥವಾ ಈ ಎಲೆಕ್ಟ್ರಾನಿಕ್ ವಸ್ತುಗೆ ಸಂಬಂಧಪಟ್ಟಿದ್ದು ಮೊಬೈಲ್ಗಳ ಆಡಿಯೋ, ವಿಡಿಯೋ, ಆಮೇಲೆ ವಾಟ್ಸಪ್ ಚಾಟ್ಗಳು ಇದು ಮಾತ್ರ ಬಾಕಿ ಇದೆ. ಅದೆಲ್ಲವೂ ಕೂಡ ಇನ್ನು 3 ದಿನದಲ್ಲಿ ಕೈ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಐಫೋನ್ ರಿಟ್ರೀವ್ಗೆ ಹೈದರಾಬಾದ್ಗೆ ಕಳಿಸಿದ್ರು ಕಾಕಿ, ನಮ್ಮಲ್ಲ ಆಪ್ಷನ್ಸ್ ಇಲ್ಲ, ಅದಕ್ಕೆ ಸುಮಾರು ಖರ್ಚಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು. ಐಫೋನ್ ರಿಟ್ರೀವ್ ಮಾಡ್ಕೊಳ್ಳೋದು ಅಂತಂದರೆ ಅದರಲ್ಲಿರುವಂಥ ಬ್ಯಾಕಪ್ ಅಥವಾ ಡೇಟಾವನ್ನು ನಾವು ರಿಟ್ರೀವ್ ಮಾಡೋದು ಕಷ್ಟ ಅಂತ. ಬಟ್ ಹೈದರಾಬಾದ್ ಒಂದು ಆಪ್ಷನ್ ಇತ್ತು, ಅದಕ್ಕೂ ಕೂಡ 3 ಲಕ್ಷ 6 ಲಕ್ಷ ಖರ್ಚಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಈ ಕೇಸ್ನಲ್ಲಿ ನ್ಯಾಯ ಸಿಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹೈದರಾಬಾದ್ಗೆ ಕಳಿಸಲಾಗಿತ್ತು. ಅದರ ರಿಪೋರ್ಟ್ ಬಾಕಿ ಇದೆ. ಈ ರಿಟ್ರೀವ್ ವಿಡಿಯೋ ಪರಿಶೀಲನೆಗಾಗಿ ಮತ್ತೆ FSLಗೆ ರವಾನೆ ಮಾಡಲಾಗಿತ್ತು. ನೋಡಿ, ಯಾಕಂದರೆ ಈ ವಿಡಿಯೋ ಇದರಲ್ಲಿ ಬಹಳ ಮಹತ್ವದ ಸಾಕ್ಷಿ ಆಗುತ್ತೆ ಅಂತಾನೆ ಪೊಲೀಸರು ಹೇಳ್ತಾ ಇದ್ದಿದ್ದು. ಈ ವಿಡಿಯೋದಲ್ಲಿ ಸ್ವತಃ ದರ್ಶನ್ನೇ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದಾರೆ ಎನ್ನಲಾದ ವಿಡಿಯೋ ಇದೆ ಅನ್ನೋದನ್ನ ತನಿಖೆ ಸಂದರ್ಭದಲ್ಲಿ ಹೇಳಲಾಗ್ತಾ ಇತ್ತು. ಅಕಸ್ಮಾತ್ ಹಾಗೇನಾದರೂ ಇದ್ರೆ, ಅದು ಹೌದಾಗಿದ್ರೆ, ಈ ತನಿಖೆ ಸಂದರ್ಭದಲ್ಲಿ ಒಂದಷ್ಟು ಆರೋಪಿಗಳು ಸತ್ಯ ಹೇಳಿದ್ದಾರೆ. ವಿಡಿಯೋ ಮಾಡಿದ್ರು, ಆದರೆ ಅದನ್ನು ಡಿಲೀಟ್ ಮಾಡಿದ್ರು, ಒಂದು ಗ್ರೂಪಿಗೆ ಹಾಕಿದ್ವಿ, ಅದನ್ನು ಡಿಲೀಟ್ ಮಾಡಿದ್ವಿ, ಈ ಥರದ್ದೆಲ್ಲ ಹೇಳ್ಕೊಂಡಿದ್ದಾರೆ. ಅವ್ರು ಹೇಳಿದ್ದು ನಿಜವಾಗಿದ್ರೆ, ಟ್ರೂ ಆಗಿದ್ರೆ, ಅದು ಈ ವರದಿಗಳಲ್ಲಿ ಪ್ರೂವ್ ಆದರೆ ದರ್ಶನ್ಗೆ ಸಂಕಷ್ಟ ಅನ್ನೋದು ಗ್ಯಾರಂಟಿ ಫಿಕ್ಸ್ ಆಗತ್ತೆ. ಹಾಗಾಗಿ ಪೊಲೀಸರು ವರದಿಗಳಿಗಾಗಿ ಕಾಯ್ತಾ ಇದ್ದಾರೆ. ಆಲ್ರೆಡಿ 70% ವರದಿ ಪೊಲೀಸರ ಕೈ ಸೇರಿದೆ. ಇನ್ನೊಂದು 30% ಬರೋದು ಬಾಕಿ ಇದೆ. ದರ್ಶನ್ಗೂ ಕೂಡ ಈ ಟೆನ್ಷನ್ ಇದೆ. ಒಂದು ಕಡೆಯಲ್ಲಿ ಆಪ್ತರು, ಸ್ನೇಹಿತರು ಅಂತ ಕರೆಸ್ಕೊಳ್ತಾ ಇದ್ದವರು 164 ಸ್ಟೇಟ್ಮೆಂಟ್ ದಾಖಲು ಮಾಡ್ತಾ ಇದ್ದಾರೆ. ಚಿಕ್ಕಣ್ಣ ಅವರ ಸ್ಟೇಟ್ಮೆಂಟನ್ನು ಕೂಡ ಪಡ್ಕೊಳ್ಳಲಾಗಿದೆ. ಅದಾಗ್ತಿದ್ದ ಹಾಗೇನೆ ದರ್ಶನ್ ಚಿಕ್ಕಣ್ಣರನ್ನು ಜೈಲಿಗೆ ಕರೆಸ್ಕೊಂಡಿದ್ರು. ಏನು ಹೇಳಿದ್ಯಾ, ಏನು ಕೇಳಿದ್ರು ಪೊಲೀಸರು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ರು. ಬಟ್ ಅವ್ರಿಗೆ ಈ FSL ವರದಿಯಿಂದ ಯಾವೆಲ್ಲ ವಿಚಾರಗಳು ಬರುತ್ತೆ, ಏನೆಲ್ಲ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ಯಾವುದೆಲ್ಲ ಮುಳುವಾಗ್ಬೋದು, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಯಾಕಂದರೆ ಜೈಲಲ್ಲಿದ್ದಾರೆ. ಸೊ ಹೀಗಿರಬೇಕಾದ್ರೆ ದಿನವೂ ಟೆನ್ಷನ್ನಲ್ಲೇ ಈ ಕಾಲ ದೂಡ್ತಿರುವಂಥ ದರ್ಶನ್ಗೆ ಇನ್ನು 3 ದಿನದಲ್ಲಿ ಪೊಲೀಸರ ಕೈಗೆ ಬಂದು ಸೇರುವಂಥ FSL ವರದಿ ಯಾವ ರೀತಿಯಾಗಿ ಸಂಕಷ್ಟವನ್ನು ತಂದು ಒಡ್ಡುತ್ತೆ ಅನ್ನೋದು ಈಗಿರುವಂಥ ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಪೊಲೀಸರು ಯಾವುದೇ ಕಾರಣಕ್ಕೂ ಯಾವ ಚಿಕ್ಕ ಸಾಕ್ಷಿಗಳು ಕೂಡ ಬಿಟ್ಟು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಪ್ರತಿಯೊಂದನ್ನು ಕೂಡ ಉಲ್ಲೇಖ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಈ ವರದಿ ಏನು ಹೇಳುತ್ತೆ, ವರದಿ ಯಾವಾಗ ಕೈ ಸೇರುತ್ತೆ ಅಂದರೆ 3 ದಿನ ಅಂತ ಹೇಳ್ತಾ ಇದ್ದಾರೆ. ಆ 3 ದಿನದಲ್ಲಿ ಕೈ ಸೇರುವಂಥ ವರದಿಯಲ್ಲಿ ಯಾವ ವಿಚಾರ ಪ್ರಮುಖವಾಗಿ ಉಲ್ಲೇಖ ಆಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.